ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಬಟರ್ ಫ್ರೂಟ್ನ ಒಂದು ಜ್ಯೂಸ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಟರ್ ಫ್ರೂಟ್ ಜೊತೆಗೆ ಡ್ರೈ ಫ್ರೂಟ್ ಕೂಡ ಹಾಕಿಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಈ ಒಂದು ಬಟರ್ ಫ್ರೂಟ್ ತುಂಬಾ ಮುಖ್ಯವಾಗಿರುತ್ತೆ. ಬಟರ್ ಫ್ರೂಟ್ ತಿನ್ನೋದ್ರಿಂದ ನಮ್ಮ ಒಂದು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಶುಗರ್ ಇರುತ್ತೆ ಅವರು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಕೂಡ ಕಡಿಮೆ ಆಗುತ್ತೆ. ರಕ್ತದ ಸಂಚಲನವೂ ಚೆನ್ನಾಗಿರುತ್ತೆ ಮತ್ತು ರಕ್ತ ಕೂಡ ಚೆನ್ನಾಗಿ ಶುದ್ಧವಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬಟರ್ ಫ್ರೂಟ್ ಇದು. ಬಟರ್ ಫ್ರೂಟ್ ತಗೋಬೇಕಾದ್ರೆ ನಮಗೆ ಅದು ಕಾಯಿ ಥರನೇ ಇರುತ್ತೆ. ಅದು ಗಿಡದಾಗ ಕಾಯೇ ಇರುತ್ತೆ. ಯಾವಾಗ ನಾವು ಅದನ್ನು ತೆಗಿತೀವಿ ಅದಾದ ನಂತರ 3 ಅಥವಾ 4 ಅಥವಾ 5 ಡೇಸ್ಗೆ ಅದು ಹಣ್ಣಾಗುತ್ತೆ. ಅದು ಹಣ್ಣು ಆದಾಗ ಮಾತ್ರ ನಾವು ಅದನ್ನ ತೆಗಿಬೇಕಾಗತ್ತೆ. ಇಲ್ಲ ಅಂದ್ರೆ ಈ ತರ ಬೆಣ್ಣೆ ಟೈಪ್ ಬರೋದಿಲ್ಲ. ಆಕ್ಚುಲಿ ಇದನ್ನ ಬಟರ್ ಫ್ರೂಟ್ ಅಂತ ಎದಕ್ಕೆ ಕರೀತಾರ ಅಂದ್ರೆ ಇದನ್ನ ಒಳಗಡೆ ಒಂದು ಬೀಜ ಇರುತ್ತೆ. ಆ ಒಂದು ದೊಡ್ಡ ಬೀಜ ತೆಗೆದು ಈ ತರ ನಾವು ತೆಗೆದ್ರೆ ಅದು ಒಂದು ಹಣ್ಣು, ಒಳಗಡೆ ಇರ್ತಕ್ಕಂಥ ಹಣ್ಣು ಒಂಥರ ಬಟರ್ ಅಂದ್ರೆ ಬೆಣ್ಣೆ ತರ ಇರುತ್ತೆ. ಸೊ ಹಾಗಾಗಿ ಇದನ್ನ ಬಟರ್ ಫ್ರೂಟ್ ಅಂತಾನೆ ಕರೀತಾರೆ. ಬನ್ನಿ ಹಾಗಾದ್ರೆ ಬಟರ್ ಫ್ರೂಟ್ ಜ್ಯೂಸ್ ಮಾಡೋದು ಹೇಗಂತ ನೋಡೋಣ. ಸೊ ಇಲ್ಲಿ ನಾನು ಮೊದಲಿಗೆ ಐಸ್ನ ತಗೊಂಡಿದ್ದೀನಿ. ಐಸ್ನ ಚೆನ್ನಾಗಿ ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಬಟರ್ ಫ್ರೂಟ್ನ ಹಾಕೋತಿದ್ದೀನಿ. ತುಂಬಾನೇ ಹಾಕೋಬೇಡಿ, ತುಂಬ ಹಾಕೊಂಡ್ರೆ ನಿಮಗೆ ಅದು ಒಂಥರ ಫ್ಲೇವರ್ ಬೇರೆನೆ ಬರುತ್ತೆ. ಅದ್ರ ಜೊತೆಗೆ ಗ್ರೇಪ್ಸ್ ಹಾಕೋತಿದ್ದೀನಿ, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕೋತಿದ್ದೀನಿ, 2 ಡಯಟ್ ಫ್ರೂಟ್ಸ್ ಹಾಕೋತಿದ್ದೀನಿ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದು 5-6 ಬಾದಾಮ್ ಕೂಡ ನಾನು ಹಾಕೋತಾ ಇದ್ದೀನಿ. ಬಟರ್ ಫ್ರೂಟ್ ಜ್ಯೂಸ್ ಮಾಡಬೇಕಾದ್ರೆ ಬಟರ್ ಫ್ರೂಟ್ ಜೊತೆಗೆ ಇವುಗಳನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಅದ್ರ ಟೇಸ್ಟಿನೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಶುಗರ್ ನಾನು ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. 3 ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಗರ್ ಹಾಕೋತಾ ಇದ್ದೀನಿ. ಇದಕ್ಕೆ ಏನಿಲ್ಲ ಅಂದರೂ 4 ಗ್ಲಾಸ್ ಅಷ್ಟು ಜ್ಯೂಸ್ ಆಗುತ್ತೆ. ಇದರಲ್ಲಿ ಹಾಲು ಅಥವಾ ನೀರನ್ನು ಹಾಕದೆ ಇದು ಡ್ರೈ ಆಗಿ ಮಿಕ್ಸಿಗೆ ನಾವು ಹಾಕೋಬೇಕಾಗತ್ತೆ. ಗ್ರೇಪ್ಸ್ ಅಲ್ಲಿ ವಿಟಮಿನ್ ಸಿ ಮತ್ತು ಹೆಚ್ಚು ನ್ಯೂಟ್ರಿಷನ್ ಇರೋದ್ರಿಂದ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದಪ್ಪ ಕೂಡ ಆಗ್ತಾರೆ. ಬಾದಾಮ್ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ನೆನಪಿನ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಇನ್ನು ಅನೇಕ ಬೆನಿಫಿಟ್ಸ್ ಬಾದಾಮಲ್ಲೂ ಕೂಡ ಇದೆ. ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಮತ್ತು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ತಿನ್ನೋದ್ರಿಂದ ನಮ್ಮ ಡೇಟಲ್ಲಿ ಏನು ಇಂಬ್ಯಾಲೆನ್ಸ್ ಇರುತ್ತಲ್ವ ಅದು ಬ್ಯಾಲೆನ್ಸ್ ಆಗಿ ಮಾಡುತ್ತೆ ಮತ್ತು ಪ್ರೆಗ್ನೆನ್ಸಿಗೆ ತುಂಬ ಹೆಲ್ಪ್ ಕೂಡ ಮಾಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಕೆಲವು ಜನ ಹಾಲು ಕುಡಿಯೋದಿಲ್ಲ, ಸೊ ಹಾಲು ಕೂಡ ಸ್ಕಿಪ್ ಮಾಡ್ಬೋದು. ಯಾರೆಲ್ಲ ಹಾಲು ಕುಡಿತೀರಾ ಅವರು ನೀವು ಈ ಥರ ಸ್ವಲ್ಪ ಹಾಲನ್ನು ಹಾಕೋಬೇಕಾಗತ್ತೆ. ಅದಾದ ನಂತರ ನೀವು 3 ಬಾಟಲ್ ಅಷ್ಟು ನೋಡಿ, ಗ್ಲಾಸ್ ನಾನು ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ನೀವು ನೀರು ಹಾಕೋಬೇಕಾಗತ್ತೆ. ಅಂದಾಗ ಇದು 4 ಅಥವಾ 5 ಗ್ಲಾಸ್ ಅಷ್ಟು ಜ್ಯೂಸ್ ಆಗೋದು. ಸೊ ಇವಾಗ ನಾನು 3 ಗ್ಲಾಸಸ್ಸು ನೀರನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಇವಾಗ ಮತ್ತೆ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸಿಗೆ ಹಾಕೋಬೇಕಾದ್ರೆ ನೀವು ಏಲಕ್ಕಿ ಕೂಡ ಹಾಕೊಳ್ಳಿ. ಈ ಏಲಕ್ಕಿಯ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಫೈನಲಿ ಜ್ಯೂಸ್ ರೆಡಿ ಆಗಿದೆ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಈ ಥರ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ನೀವು ಜ್ಯೂಸ್ ಮಾಡಿದರೆ ಆಮೇಲೆ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದಂತಾನೆ ಹೇಳ್ಬೋದು. ದಿನಕ್ಕೆ 1 ಸರಿ ಆದರೂ ಈ ಒಂದು ಜ್ಯೂಸ್ನ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಯಾಕೆ ತಡ ಮಾಡ್ತೀರಾ, ಬೇಗ ಒಂದ್ಸರಿ ಮನೆಯಲ್ಲಿ ಮಾಡಿಕೊಂಡು ಕುಡಿದು ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಇದನ್ನ ನಾವು ಪ್ಲೇನ್ ಆಗಿ ಮಾಡಿಕೊಂಡು ಕುಡಿಬಹುದು. ಜಸ್ಟ್ ಬಟರ್ ಫ್ರೂಟ್ ಏನಿರುತ್ತಲ್ಲ ಅದನ್ನ ಮತ್ತು ಐಸ್ ಕ್ಯೂಬ್, ಸಕ್ಕರೆ ಮತ್ತು ಏಲಕ್ಕಿ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಬಟ್ ಈ ಥರ ಮಾಡ್ಕೊಂಡು ಕುಡಿದ್ರೆ ಇನ್ನೂ ತುಂಬ ಟೇಸ್ಟಿ ಆಗುತ್ತೆ. ಸೊ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ತಲುಪಬೇಕಂದ್ರೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.